ವೆಲ್ಕಮ್ ಬ್ಯಾಕ್. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವ ಕುತೂಹಲ ಇತ್ತು. ಇಬ್ಬರ ಜಗಳದಿಂದಾಗಿ ಮೂರನೇವರಿಗೆ ಲಾಭ ಆಗುವಂತ ಲಕ್ಷಣ ಕಂಡು ಬಂದಿತ್ತು. ಹಾಗಾಗಿ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿ ಯಾರು ಅಂತೇಳಿ ಘೋಷಣೆ ಮಾಡಿದ್ದಾಗಿದೆ. ಈಗ ಆ ಮೂಲಕ ಕಾಂಗ್ರೆಸ್ಗೆ ಬೆದರಿಕೆ ಹಾಕಿದ್ದ ಮುನಿಯಪ್ಪಗೆ ಶಾಕ್ ಆಗಿದೆ. ಈಗ KV ಗೌತಮ್ಗೆ ಮಣೆ ಹಾಕಿದಂತ ಕೈ ಪಾಳ್ಯದ ಹೈಕಮಾಂಡ್. ಸಚಿವ KH ಮುನಿಯಪ್ಪ ನಿವಾಸದಲ್ಲಿ ಈಗ ಮಹತ್ವದ ಸಭೆ ನಡೀತಾ ಇದೆ. ಅಳಿಯನಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಮುನಿಯಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಮೇಶ್ ಕುಮಾರ್ ಟೀಮ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮನ್ನಣೆ ಕೊಟ್ಟಿದ್ದಕ್ಕೆ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಹಾಗಾಗಿ ಮುನಿಯಪ್ಪ ಅವರ ಮನವೊಲಿಕೆಗೆ ಕಾಂಗ್ರೆಸ್ನ ನಾಯಕರು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಚಿಕ್ಕ ಪೆದ್ದಣ್ಣ ಮುನಿಯಪ್ಪ ಅವರ ಅಳಿಯ, ಅವರು ಟಿಕೆಟ್ ಕೊಡಬೇಕಂತೇಳು ಅಂತ ಹೇಳಿ ಸಾಕಷ್ಟು ಪಟ್ಟು ಹಿಡಿದು ಕೂತಿದ್ರು. ಆದರೆ ರಮೇಶ್ ಕುಮಾರ್ ಟೀಮ್ ಅವರಿಗೆ ಟಿಕೆಟ್ ತಪ್ಪಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ಈಗ ಬೆಂಗಳೂರು ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರ ಗೌತಮ್ಗೆ ಟಿಕೆಟ್ ಘೋಷಣೆ ಮಾಡಿದೆ. ಸುಮಲತಾ ಅಂಬರೀಶ್ ಅವರೀಗ ಹೊರಗಡೆ ಬಂದಿದ್ದಾರೆ. ಸುಮಲತಾ ಅಂಬರೀಶ್ ಅವರ ನಡೆ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಮಂಡ್ಯ ವಿಚಾರವಾಗಿ ಈಗ ಅವರೇನಾದರೂ ಮಹತ್ವದ ಘೋಷಣೆಯನ್ನು ಮಾಡಲಿದ್ದಾರ? ಕುತೂಹಲ ಕೇಳಿಸ್ತಾ ಇದೆ, ಬಹಳ ಕುತೂಹಲ ಇರುವಂಥದ್ದು. ಸುಮಲತಾ ಅಂಬರೀಶ್ ಅವರ ನಡೆ ಮಂಡ್ಯ ಲೋಕ ಅಖಾಡಕ್ಕೆ ಏನು ಮಾಡ್ತಾರೆ? ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಬೆಂಬಲಿಗರ ಮಾತಿನಂತೆ ನಡೆದುಕೊಳ್ತಾರ ಅನ್ನುವ ಕುತೂಹಲ. ಸುಮಲತಾ ಅವರು ಅವರ ನಿವಾಸದ ಹೊರಭಾಗದಲ್ಲಿ ಬಂದಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಮಂಡ್ಯದಿಂದ ಬಂದವರು ಅವ್ರನ್ನ ವಿಶ್ ಮಾಡ್ಲಿಕ್ಕೆ ಹೊರಗಡೆ ಬಂದಿದ್ದಾರೆ. ಒಳಗಡೆ ಕೂಡ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ರು. ಹೊರಗಡೆನೂ ಬಂದು ಬೆಂಬಲಿಗರ ಜೊತೆ ಮಾತನಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳು, ಹಿತೈಷಿಗಳು, ಬೆಂಬಲಿಗರು ಸಾಕಷ್ಟು ಜನ ಮಂಡ್ಯದಿಂದ ದೊಡ್ಡ ದೊಡ್ಡ ಬಸ್ಗಳಲ್ಲಿ ಬಂದ್ಬಿಟ್ಟಿದ್ದಾರೆ. ಅವರನ್ನು ಕೂಡ ಸುಮಲತಾ ಆಪ್ತವಾಗಿ ಕೈ ಬೀಸ್ತಾ ಇದ್ದಾರೆ. ಇನ್ನೇನು ಅಲ್ಲಿ ಮೈಕ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಸ್ಪೀಕರ್ಗಳ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸುಮಲತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಬಹುಶಃ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಆನಂತರ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದನ್ನ ನೋಡಿ ಆನಂತರ ಬಹಳ ವಿವೇಚಿಸಿ ಆನಂತರ ಅವರು ನಿರ್ಧಾರ ಕೈಗೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ತನ್ನ ಬೆಂಬಲಿಗರ ಜೊತೆ ಸಂವಾದ ನಡೆಸ್ತಾರೆ.